ನಮಸ್ಕಾರ ಸಾವುಕಾರ ಮಂದಿಗೆ ನಾನು ನಿಮ್ಮ ಉತ್ತರ ಕರ್ನಾಟಕ ಹುಡುಗ ನಮ್ಮ ಸಾಗಾ ಪೇಜ್ಗೆ ಸ್ವಾಗತ ಮಾಡ್ತಾ ಅದಾರು ಖುಷಿ ನಿಮಗೆ ಎಗ್ ರೈಸ್ ಸಾರು ಮಾಡ್ಕೊಡ್ತಾರಲ್ಲ ಅಂತ ಸ್ಪೆಷಲ್ ಅದು ಒಂದು ಚಿಕನ್ ಚಾಪ್ ರೆಡಿ ಇದೆ. ಅದನ್ನ ಸವಿಯಲು ನಮ್ಮ ಮನೆಗೆ ಬಂದಿದ್ದಾರೆ ಶಿವಕುಮಾರ್, ನಂದ. ಒಂದು ಎಳೆ ಮಗಿ ಸೈಕಲ್ ಹೊಡಿತಿದ್ದೆ, ತೋರಿಸ್ತೀನಿ ನೋಡಿ. ಅಯ್ಯಪ್ಪ ಇವಾಗ ನಾವು ಗಗನನ ಬಿಟ್ಟು ಫುಲ್ ಸಿಟಿ ಸುತ್ತ ಹೋಗಿದ್ದೇವೆ. ಬಾಯ್. ಫೈನಲಿ ಆಫ್ಟರ್ ಆಲ್ಮೋಸ್ಟ್ 8 years ನನ್ನ ಎನ್ಫೀಲ್ಡ್ಗೆ ಹೊಸ ಕ್ರ್ಯಾಶ್ ಕಾರ್ಡ್ ಬರ್ತಾ ಇದೆ. ಸಬ್ಸ್ಕ್ರೈಬ್ ಮಾಡ್ಬಿಟ್ರೆ ದಿನ ಬರುತ್ತೆ ಇವನು ಹಾಕೋದು. ಕಮ್ಮಿ ಮಾಡಲಿ ಹೆಲ್ಮೆಟ್ಗೆ ಅಂತ ಎಷ್ಟು ಮಾಡ್ತಾನೆ ನೋಡಿ. ನಮಸ್ಕಾರ ಸಾವುಕಾರ ಮಂದಿಗೆ ನಾನು ನಿಮ್ಮ ಉತ್ತರ ಕರ್ನಾಟಕ ಹುಡುಗ ನಮ್ಮ ಸಾಗಾ ಪೇಜ್ಗೆ ಸ್ವಾಗತ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ಗೆ ನಾ ಎದ್ಕೊಂಡು ಆರಾಮಾಗಿ ಹೇಳು. ಅಷ್ಟೇ ಮಾಡೋದಲ್ಲ. ಹೆಂಗಿತ್ತು ಗೈಸ್ ಉತ್ತರ ಕರ್ನಾಟಕ ಜವಾರಿ ಸ್ಟೈಲ್ ವೆಲ್ಕಮ್. ನಮ್ಮ ಆನಂದ್ ಅವರು ಇವತ್ತು ನಿನ್ನೆ ಕರ್ಸಿದ್ವಲ್ಲ ಮಡ್ಲಕ್ಕಿಗೆ, ಆ್ಯಂಡ್ ಇವತ್ತು ಬೆಳಿಗ್ಗೆ ತಿಂಡಿಗೂ ಕರ್ಸಿದ್ವಿ. ಯಾಕಂದರೆ ನಾವು ಎಲ್ಲರಿಗೂ ಸೇರಿ ಅಂದ್ಬಿಟ್ಟು ದೋಸೆ ಹಿಟ್ಟಿಗೆ ಹಾಕಿದ್ದು. ಕನ್ನಡ ಮಕ್ಕಳು ಶೌರ್ಯ ಉದಯಿ ರಾತ್ರಿನೇ ಹೊರಟೋದ್ರು, ಅರ್ಜೆಂಟ್ ಕೆಲಸ ಇದೆ ಅಂತ. ಸುಮ್ಮನೆ ಸ್ಪಾಟ್ ಡಿಸಿಷನ್. ಸೊ ಅದಕ್ಕೆ ದೋಸೆ ಹಿಟ್ಟು ಜಾಸ್ತಿ ಆಗಿದೆ, ದಯವಿಟ್ಟು ಬಂದು ತಿಂಡಿ ಮಾಡಿ ಅಂತ ಮತ್ತೆ ಇವಾಗ ಆಹ್ವಾನ ಕಟ್ಟಿದ್ವಿ. ಸೊ ಬಂದಿದ್ದಾರೆ. ನಂದ ಇನ್ನೂ ಬಂದಿಲ್ಲ, ಆಮೇಲೆ ಕರ್ಕೊಬರ್ತಾನಂತೆ. ಫಸ್ಟ್ ಇವ್ನು ಬಂದಿದ್ದಾನೆ. ಇವ್ನು ಯಾಕೆ ಬಂದವನೆ ಅಂದರೆ, ಯಾಕೆ ಬಂದಿದೆ ಮಗ? ನೆನ್ನೆನೆ ಗೊತ್ತಾಯ್ತು ನಿನ್ ಬಂಡವಾಳ ಅವ್ರಿಗೆ. ಚಿಕನ್ ತಿನ್ಬೇಕಂತ ಅನ್ಸಿತ್ತು, ತುಂಬಾ ದಿನ ಆಗಿತ್ತು. ಸೊ ಅದಕ್ಕೆ ತುಂಬಾ ದಿನ ಗೈಸ್, ತುಂಬಾ ತಿಂಗಳಾಗಿರ್ಬೋದು ಮದ್ವೆ ಅಂತೂ ತಿನ್ನಂಗಿಲ್ಲ. ಮುಂಚೆ ನಾನು ರೂಮ್ಮೇಟ್ ಗೈಸ್ ಒಂದೇ ಮನೇಲಿ ಇದ್ದಿದ್ದು. ನಾನು ಬ್ಯಾಚುಲರ್ ಆಗಿದ್ದಾಗ ಒಂದು 2 ವರ್ಷ ಒಟ್ಟಿಗೆ ಇದ್ವಿ. ಅವಾಗಂತೂ 2 ದಿನ 3 ದಿನಕ್ಕೊಂದ್ಸಲ ಚಿಕನ್ ಮಾಡ್ಕೊತಾ ಇದ್ವಿ. ಚಿಕನ್ ಪ್ರೋಟೀನ್ ಅಂತ ಹೇಳಿ ಚಿಕನ್ ತಿಂತಾ ಇರೋದು ಅಷ್ಟೇ ಡೈಲಿ ಕೆಲಸ. ಬಟ್ ಇವಾಗ ಮದ್ವೆ ಆದ್ಮೇಲೆ ಪಾಪ ಇವನು ಫುಲ್ ಮಿಸ್ ಆಗ್ಬಿಟ್ಟಿದೆ. ನಂದ ಅವರು ಫುಲ್ ಪ್ಯೂರ್ ವೆಜ್ಜು, ಒಂದು ಚೂರು ಕೂಡ ಮುಟ್ಟಲ್ಲ. ಸೊ ಅದಕ್ಕೆ ಮನೇಲಿ ಚಿಕನ್ ಮಾಡ್ತಾ ಇಲ್ಲ, ಚಿಕನ್ ಮಿಸ್ ಆಗ್ತಿದೆ ಇವನಿಗೆ. ಅದಕ್ಕೆ ಚಿಕನ್ ತಂದವನ್ನ ದಯವಿಟ್ಟು ಚಿಕನ್ ಚಾಪ್ಸ್ ಏನಾದ್ರು ಮಾಡಿ ದೋಸೆಗೆ ತಿನ್ನೋಣ ಅಂತ ತಗೊಬಂದ ಇವನೇ ಚಿಕನ್ನ. ಸೊ ಅದನ್ನ ಗಗನ ಕುಕ್ ಮಾಡ್ತಾಳೆ. ಉತ್ತರ ಕರ್ನಾಟಕ ಮಂದಿ ಇನ್ನ ಎಷ್ಟು ಜನ ಜಾಸ್ತಿ ಜನ ಮಾಡಿ ಸಬ್ಸ್ಕ್ರೈಬ್ ಮಾಡ್ಬೇಕು ಅನ್ಸುತ್ತೋ ಮಾಡಿಸಿ, ನೀವು ಮಾಡಿ. ಚಲೋ. ನಾವು ಆನಂದ್ ಅವ್ರ ಮದ್ವೆಗೆ ಹೋದಾಗ ಸಿಕ್ಕಾಪಟ್ಟೆ ಜನ ಕಮೆಂಟ್ ಹಾಕಿದ್ರು, ನಾವು ಉತ್ತರ ಕರ್ನಾಟಕ, ನಾವು ಗದಗು, ನಾವು ಬೆಳಗಾವಿ ಅಂತ. ಉತ್ತರ ಕರ್ನಾಟಕ ಜನ ತುಂಬಾ ಜನ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಅದಕ್ಕೋಸ್ಕರ ಆನಂದ್ ಅವ್ರಿಗೆ ನಾವು ಇವತ್ತು ಊಟ ಕೊಡ್ತೀವಿ, ತಿಂಡಿ. ಆ್ಯಂಡ್ ಗಗನ ಇವಾಗ ಪಾಪ ಬೆಳಿಗ್ಗೆ ಬೇಗ ಎದ್ದು, ಆ್ಯಂಡ್ ಇದನ್ನೆಲ್ಲ ಆನಂದೇ ಹೆಚ್ಕೊಟ್ಟಿರೋದು ಗೈಸ್. ಇದು ಆನಂದ್ ತಂದಿರೋ ಚಿಕನ್. ಇಲ್ಲಿ ಚಿಕನ್ ಚಾಪ್ಸ್ಗೆ ಗಗನ ರೆಡಿ ಮಾಡ್ಕೊಳ್ತಾ ಇದ್ದಾಳೆ. ದೋಸೆ ಹಿಟ್ಟು ಉಕ್ಕಿದೆಯಮ್ಮ ಚೆನ್ನಾಗಿ? ಸಾರಿ, ಇಲ್ಲಿದೆ ನೋಡಿ. ದೋಸೆ ಹಿಟ್ಟು ಉಬ್ಬಿದೆ, ಅದನ್ನು ದೋಸೆ ಹಾಕಿದ್ರೆ ರೆಡಿ. ಇದನ್ನೆಲ್ಲ ಹುರ್ಕೊಂಡು ರುಬ್ಕೊಳ್ಳೋದಾ? ಆ್ಯಂಡ್ ಒನ್ ಮೋರ್ ಥಿಂಗ್, ಇವತ್ತು ಶಿವಕುಮಾರ್ಗೆ ತುಂಬ ನಷ್ಟದ ದಿನ. ಯಾಕಂದರೆ ಶಿವಕುಮಾರು ಇವತ್ತು ಟ್ಯೂಸ್ಡೇ. ಶಿವಕುಮಾರ್ ಟ್ಯೂಸ್ಡೇ ನಾನ್ ವೆಜ್ ತಿನ್ನಲ್ಲ ಗೈಸ್, ಬಿಟ್ಬಿಟ್ಟಿದ್ದಾರೆ. ಅವನು ಆನಂದ್ ಹೇಳೋದು, ಇವತ್ತು ಬೇಡ ಮಗ, ಇನ್ನೊಂದು ದಿನ ಮಾಡ್ಕೊಳ್ಳೋಣ, ಟ್ಯೂಸ್ಡೇ ಬೇಡ ಅಂತ ಕೇಳಿದ್ದ. ಅಂದರೂ ಆನಂದು ಇವತ್ತೇ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ಬರತ್ತಾನೆ? ಬರ್ತೀನಿ ಬರತ್ತಾನೆ. ಬರತ್ತೀನಿ. ರೆಡಿ ಆಗಿರಂತೆ? ರೆಡಿ. ಆ್ಯಂಡ್ ಇವಾಗ ಆನಂದ್ ಅವರು ಅವರ ಹೆಂಡತಿ ನಂದನ್ ಕರ್ಕೊಬರಕ್ಕೆ ಹೋಗ್ತಾ ಇದ್ದಾರೆ. ಸೊ ಏನು ಮಾಡಬೇಕು? ಆಮೇಲೆ ಹೌದು, ನಮಗೆ ಚಿಕನ್ ಐತಿ. ನಂದಾಗ ನೆನ್ನೆ ಮಾಡ್ರೆ ನುಗ್ಗೆ ಬೇಳೆ ಸಾಂಬಾರು ಐತಿ. ಸಾಂಬಾರಿದೆ ಪಾಪ ಅಲ್ಲ, ಅವ್ರಿಗೂ ಕಳ್ಸು, ನಂದಂಗೂ ಕಳ್ಸು. ಬಿಡೋ ಮರ, ಎಗ್ ತಿನ್ನೋದೇ ತಿಂಗಳಲ್ಲಿ 1 ದಿನ. ಅದು ಜಾಸ್ತಿ ತಿನ್ನಲ್ಲ, ಒಂದು ತಿನ್ಬೇಕಂದ್ರೆ ಒದ್ದಾಡ್ ತಿಂತಾವ. ಅದಾರು ಖುಷಿ ನಿಮಗೆ ಎಗ್ ರೈಸ್ ಸಾರು ಮಾಡ್ಕೊಡ್ತಾರಲ್ಲ ಅಂತ. ಬೇಕು ಅಂದ್ರೆ ಎಗ್ ರೈಸ್ ಸಿಗುತ್ತೆ, ಒಂದು ವಾರದಲ್ಲಿ 1 ದಿನ. ಸಂಡೇ ಸ್ಪೆಷಲ್ ಅದು. ಒಂದೇ ದಿನ. ಮೊದ್ಲು ಹೆಂಗಿತ್ತು, ಮದುವೆ ಆಗೋಕ್ಕಿಂತ ಮುಂಚೆ ಫುಲ್ ಅಂದ್ರೆ ವಾರದಾಗ ಒಂದೇ ದಿನ, ಯಾವಾಗ ಸೋಮವಾರ ಮಾತ್ರ ವೆಜ್ ತಿಂತ ಇದ್ದು. ಮಿಕ್ಕಿದ ದಿನ ಮೊಟ್ಟೆ ನಾನ್ ವೆಜ್ ಮಾತ್ರ ವೆಜ್ ತಿಂತಿದ್ದೀವ್ರಿ. ಮಿಕ್ಕಿದ ದಿನ ಡೈಲಿ ಪ್ರೋಟೀನ್ ಅಂತ ಮಧ್ಯಾಹ್ನ ಇಲ್ಲ ಸಂಜೆ. ಯಾರು ಹೇಳಿದಕ್ಕೆಲ್ಲ ಕಾರಣ? ಶಿವಕುಮಾರ್ ಅಂತ ಅವನಲ್ಲ, ನಮ್ಮ ಜೊತೆ ಒಬ್ಬ ಪ್ರೋಟೀನ್ ಅನ್ನೋ ಹೆಸರಲ್ಲಿ ಎಷ್ಟು ಕೋಳಿಗಳನ್ನ ಅವನು ಬೇಡ ಬಿಡಿ ಹೇಳ್ಬಾರ್ದು. ವೆಜ್ ಅವ್ರು ನೋಡ್ತಾ ಇದ್ರೆ ತುಂಬ ಬೇಜಾರು ಮಾಡ್ಕೋತೀರಾ, ಶಿವಕುಮಾರ್ ಮೇಲೆ ನೀವು ಕೋಪ ಮಾಡ್ಕೋತೀರಾ, ಅದೆಲ್ಲ ಹೇಳೋದು ನಾವು. ನಿಮಗೆ ಗೊತ್ತಾಗಿರುತ್ತೆ. ಈಗ ತಾವು ದಯವಿಟ್ಟು ಹೋಗಿ ಸೇಫಾಗಿ ನಂದವ್ರನ್ನ ಕರ್ಕೊಂಬನಿ ಆಯ್ತಾ? ಜಾಸ್ತಿ ಯಾಕಾಗತ್ತದೆ ಅಂದ್ರೆ ನೀವು ತಿಂತಿಲ್ಲಲ್ಲ, ಅದಕ್ಕೆ. ಯಾಕೆ ತೋರ್ಸದ ಅಲ್ಲಿ ಬಂದಿರೋನ ಅಂದ್ರೆ ನೀನು ಬಂದಿಲ್ಲ ನಮ್ಮ ಮನೆಗೆ? ನಾನೇ ಬರ್ತೀನಿ. ಚೇರ್ ಮುರ್ದಾಕಿ ಕಣ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಶೂ ಲಾಕ್ಸ್. ಹಾಯ್, ನೋ, ಶೂ ಡಸಂಟ್ ಲಾಕ್ಸ್. ದಯವಿಟ್ಟು ಸ್ಕ್ರೀನ್ ನೋಡ್ಕೊಂಡು ವಿಡಿಯೋ ಮಾಡಿ ಅಣ್ಣ. ಜನ ನೋಡ್ಕೊಂಡು ಮಾಡಬೇಕು. ಐಸೈಟ್ ಇಟ್ಕೊ, ನೀನು ಕಣ್ಣಿಗೆ ಇಟ್ಕೊ, ಕಣ್ಣೆವರೆಗೆ. ಅದೇ ಹೊಟ್ಟೆ ಲೆವೆಲ್ಗೆ ಇಟ್ಕೊತೀಯ.
ಇಲ್ಲ ಹಿಂಗಿಡ್ಕೊ ಅಂತನಾ ನೀ ಕಾಣೋದಿಲ್ಲ ಮಾ ರಾಗಿ ದೋಸೆ ಥರನೇ ಬರ್ತಾ ಇದೆಯಾ ಅಕ್ಕಿ ದೋಸೆ ಥರ ಬರ್ತಾ ಇದೆಯಾ ದೋಸೆ ಯಾವತ್ತಾದ್ರೂ ಹಾಳು ಮಾಡಿದೀನಾ? ಎಸ್ ನೋಡ್ಕೊಳ್ಳಿ ಗೈಸ್ ಆಹಾ ಸೂಪರ್ ದೋಸೆಗೆ ಏನು ಗೊತ್ತಾ ದೋಸೆ ಮೇಲೆ ಚಿಕನ್ ಚಾಪ್ ರೆಡಿ ಇದೆ ಅದನ್ನು ಸವಿಯಲು ನಮ್ಮ ಮನೆಗೆ ಬಂದಿದ್ದಾರೆ ಶಿವಕುಮಾರ್ ನಂದ ಅವ್ರ ಗಂಡ ಆನಂದ. ಅದ್ರಲ್ಲಿ ಒಂದನ್ನು ಮಾತ್ರ ನಾ ಸರಿಯೋದು. ಇವರಿಬ್ರು ಚಿಕನ್ ಸವಿಯಲ್ಲ. ಇವತ್ತು ವೆಜ್, ಇವನು ಇವತ್ತು ಮಾತ್ರ ತಿನ್ನಲ್ಲ, ಅವ್ರ ಜೀವನ ಪೂರ್ತಿ ತಿನ್ನಲ್ಲ. ವಾರ ಪೂರ್ತಿ ಜೀವನ ಪೂರ್ತಿ ಅಂತ. ಪಾಪ ಮುಗ್ದೋಗಿರೋ ಕೇಕ್ ಶೋ ಇವತ್ತು ನೋಡ್ತಾನೆ ನಮ್ಮ ಶಿವಕುಮಾರ. ಅಲ್ಲಿ ಹೋಗ್ಲಿಲ್ಲ ನೋಡಕ್ಕೆ, ಫ್ರೆಂಡ್ ಒಬ್ಬ ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡಿಯಾನೆ, ಅದನ್ನ ನೋಡ್ತಾ ಇದೀಯಾ? ಎಂತ ಮರೆ ಇಂತ ಆರಾಮ ಆರಾಮ ಜೀವನ ನೋಡ್ಬೇಕಾ? ಅಲ್ಲಿರೋ ಕೇಕ್ ಎಲ್ಲ ಏನ್ ಮಾಡಿದ್ರು? ಕೇಕ್ ಅಲ್ಲ ಅದು, ಸುಮ್ಮನೆ ಮೌಲ್ಡ್ ಅಷ್ಟೇ, ಸುಮ್ಮನೆ ಮೇಲೆ ಇರ್ತದೆ. ಇಲ್ಲ ಪರವಾಗಿಲ್ಲ, ಮೇಲ್ ಕೂತ್ಕೊಳ್ಳೋ, ನಾವೇನು ಅನ್ಕೊಳ್ಳಲ್ಲ. ಹಾಗೆ ಕುದ್ದು ಮಾಡಲ್ಲ ಏನ ಅಲ್ಲಿ ಊಟನ ಮಾಡೋದಿಲ್ಲ ಕೆಲ ಕೂತ್ರ ಊಟನ ನಂದವರು ಆ ಟೇಬಲ್ ಗಲೀಜ್ ಮಾಡ್ಬಿಟ್ರೆ ಅದ್ರ ಮೇಲೆ ಊಟ ಮಾಡಲ್ಲ ಅಂತ ರೆಸ್ಪೆಕ್ಟ್ ಮಾಡ್ತಾರೆ. ಅದನ್ನು ಎಷ್ಟು ದಿನ ಆಯ್ತು ಚಿಕನ್ ತಿಂದು? ಆಯ್ತು, ಒಂದು 2-2.5-3 ತಿಂಗಳು ಚಿಕನ್ ತಿಂದೆ? ಫಿಶ್ ಬಿಡು, ಚಿಕನ್ ಇಸ್ ತಿಂದು 2 ತಿಂಗಳಾಯ್ತ ಗುರು. ಈಗ ತಿಂದು ಹೇಳಿ ಹೆಂಗ್ ಮಾಡಿದಲ್ಲ ನನ್ನ ಹೆಂಡತಿ ಅಂತ. ಇವತ್ತೇ ಹೇಳಲಾ? ಬಾರಿಗೈತಿ ಅಷ್ಟೇನಾ? ಇನ್ನಾರು ಹೇಳು. ಮಸ್ತ್ ಐತಿ. ಇಲ್ಲ ನಾರ್ತ್ ಕರ್ನಾಟಕ ಭಾಷೆ ಮಾತಾಡೋದೇ ಹೇಳೋ ಈಗ. ನಮ್ಮ ಇಲ್ಲಿ ಮಾತಾಡ ನಮ್ಮ ಭಾಷೆನೇ ಆಗ್ಬಿಟ್ಟೈತೆ. ಅಲ್ಲ ಅಲ್ಲೇ ಪರವಾಗಿಲ್ಲ, ಅವನ್ನೇ ಟೇಸ್ಟಿಂಗ್ ಕೆಲವರು ಬಾಯಿಗೆ ಹಾಕಿರಲ್ಲ, ಸೂಪರ್ ಅಂದ್ಬಿಡ್ತಾರೆ. 5 ಅವರ್ ಲೇಟ್ ಆಗುತ್ತೆ ಸರ್. ಫೀಲ್ ನನ್ಕಿಂತ ಯಾರು ಫೀಲ್ ಮಾಡಲ್ಲ ಬಿಡಿ, ನಾನು ಫುಲ್ ಫೀಲ್ ಮಾಡೋದು. ಕಮಾನ್ ಅನಂತ್ ಕಮಾನ್, ನಾಚ್ಕೋಬೇಡ. ಇವತ್ತು ನಿಂದಿನ, ಇವತ್ತು ಎಂಜಾಯ್. ನಿಂಗೆ ಮನೇಲಿ ಸಿಗ್ದಾರ್ದು ಇವತ್ತು ಇಲ್ಲಿ ಸಿಕ್ಕಿದೆ ಅಂದರೆ ನೀನು ಸಂತೋಷವಾಗಿ ತಿನ್ಬೇಕು ಇವತ್ತು. ಅರ್ಥ ಆಯ್ತಾ? ಈಗ ನೆನಪಾಯ್ತಾ ಇಲ್ಲ ಇನ್ನು ಮರ್ತೋಗಿದ್ಯಾ? ಹಾಂ ಆನಂದ್ ಅಂದ್ರೆ ಆನಂದ್ ಜೊತೆಯವ್ರು ಹಂಗೆ ಸೇಮ್. ಗೈಸ್ ನಾವೇನೋ ಚಿಕನ್ ಚಾಪ್ ತಿನ್ಬಿಟ್ವಿ, ಆದರೆ ನಮ್ಮ ವೆಜ್ಜು ಶಿವಕುಮಾರ್ ಮತ್ತು ನಂದ ಅವ್ರಿಗೆ ಅಷ್ಟು ನಮಗೆ ಧಾರಾಳ ಮನಸ್ಸಿದೆ. ನಮಗೆ ಅಷ್ಟು ಕ್ರೂರಲ್ಲ ನಾವು ಅವ್ರಿಗೆ. ಧಾರಾಳ ಮನ್ಸಂತೆ. ವೆಜ್ ದೇ ಪ್ರಾಮಿಸ್ಡ್ ಮೀ ವಾಟ್ ಆಲೂಗೆಡ್ಡೆ ಪಲ್ಯ, ದೋಸೆ ಅಂಡ್ ಚಟ್ನಿ. ನೋ, ಅವರು ಉದಯ್ ಶೌರ್ಯ ಅವರು ಎಲ್ಲರೂ ಇದ್ದಿದ್ರೆ ಅದು ಪ್ಲಾನ್ ಇದ್ದಿದ್ದು. ಆನಂದ್ ಬಂದು ನಾನು ಚಿಕನ್ ತಿಂದಿಲ್ಲ. ಅಲ್ಲ, ಉದಯ್ ಇದ್ದಿದ್ರೆ ಈ ಊಟ ಚಿಕನ್ ಓನ್ಲಿ. ಅಲ್ಲ, ಆನಂದ್ ಬಂದು ಇದು ಪ್ಲಾನ್ ಮಾಡಿರೋದು. ಐ ವಾಂಟ್ ಚಿಕನ್, ಪ್ಲೀಸ್ ಹೆಲ್ಪ್ ಮೀ ಅಂತ. ವೆರಿ ಮಚ್ ಆಂಗ್ರಿ. ನೆನ್ನೆ ಬಸ್ಸಲ್ಲಿ ಹೋಗ್ಬೇಕಲ್ಲ ಇವತ್ತು ಅಂತ ಹೊಂಟೋದ. ಶಿವಕುಮಾರ್ ನೆನ್ನೆ ಮಾಡಿದ್ವಲ್ಲ ನುಗ್ಗೆಕಾಯಿ ಸಾಂಬಾರು, ಅದೇ ಗತಿ. ಜೊತೆಗೆ ಮನೇಲಿರೋ ಚಕ್ಲಿ ನಿಪ್ಪಟ್ಟೆಲ್ಲ ಖಾಲಿ ಮಾಡ್ತಾವನೆ. ಒಂದೊಂದೇ ಮಗ ಖಾಲಿ ಮಾಡ್ತಾ ಇದೆಯಾ ಅಂತ ಹೇಳಿದ್ದು. ನಾಚ್ಕೋಬೇಡ ಶಿವಕುಮಾರ್, ಆಯ್ತಾ? ಆರಾಮಾಗಿ ತಿನ್ನು. ಆನಂತರ ಆನಂದ್ ಅಷ್ಟೇ ತಿನ್ಬೇಕು, ಆಯ್ತಾ? ಅಷ್ಟೆಲ್ಲ ಕೆಪಾಸಿಟಿ ಇಲ್ಲ ನಮಗೆ. ಡಯಟಲ್ಲಿ ಇದೀವಿ ಕಣ, ಬೀಟ್ ಮಾಡ್ಬೋದು, ಆದರೆ ಡಯಟಲ್ಲಿ ಇದೀವಿ. ಎಸ್ ಒಂದು ಎಳೆ ಮಗಿ ಸೈಕಲ್ ಹೊಡಿತಿದ್ದೆ, ತೋರಿಸ್ತೀನಿ ನೋಡಿ. ಅಯ್ಯಪ್ಪ, ಹೊಡೆಯಕ್ಕೆ ಬರುತ್ತೆ ನಿಂಗೆ? ನಿಜ? ಅಯ್ಯೋ ಹೋಗಿ ಏನು ಮಾಡಲ್ಲ. ನಾಯಿ ಅಂದ್ರೆ ಇಷ್ಟ ಅಂತೀಯಾ? ಆ ನಾಯಿಗೆ ಎದ್ರಕತ್ತವಳೆ, ಏನು ಮಾಡಲ್ಲ ಅದು. ಹೋಗ್ ಚಿನ್ನಮ್ಮ, ಸೈಕಲ್ ಕೊಡ್ತೀಯ ನನಗೆ? ಕೊಡ್ತೀಯಾ? ನಾನು ನೀನು ಒಂದು ರೌಂಡ್ ಹೋಗೋಣ, ನಡಿ ಹೋಗೋಣ. ಹಾಯ್ ಮಾಡ್ಬಿಡು ನಮ್ಮ ಕ್ಯಾಮ್ರಾಗೆ. ಹಾಯ್. ಏನು ನಿನ್ನ ಹೆಸರು? ಚಿನ್ನಿಮ್ಮನ ನಿನ್ನ ಹೆಸರು? ಚಿನ್ನಿಮ್ಮ ಥರನೇ ಇದೆಯಾ ಬಿಡು ನೀನು. ಬ್ರೇಕ್ ಹಿಡಿಯಕ್ಕೆ ಬರಲ್ಲ, ಜಾಗ ಬಿಡಿ.
ಏರಿಯಾದವರೆಲ್ಲ ನೋಡ್ತಾರೆ ಯಾವ ಇವಳು ಸೈಕಲ್ ಹೊಡಿತಾಳಲ್ಲ ಅಂತ. ಎಲ್ಲ ಮಕ್ಕಳು ದಸರಾ ರಜಾ ಎಂಜಾಯ್ ಮಾಡ್ತಾವ್ರೆ. ಚೆನ್ನಾಗಿತ್ತ ಸೈಕಲು? ಸೊ ನಡಿಯಪ್ಪ ಸಿಕ್ಕೋ ನಡಿ ಬಾ ಹೋಣ. 20,000 ಮಗ ಶಿವಕುಮಾರ್ ನಿಮ್ ಸೈಕಲ್ ಇದೆಲ್ಲ ಕೊಡಿ. ನಂದನ್ನ ನಾನೇ ಹೊಡಿತಿಲ್ಲ, ನಾನು ಹೊಡಿತೀನಿ. ಏಯ್ ಚೆನ್ನಾಗಿದೆ ಏನ್ ಮಾ ಮಾ ಮುಂದೆ ಒಂದು ಹಿಂದೆ ಒಂದು ಏರ್ ಹಾಕ್ಸ್ಕೊಂಡ್ರೆ ಮಾ ಏರ್ ಹೋಗಿರೋದಷ್ಟೇ. ಮಾ ಕಳ್ಳಂಗೆ ಕೊಟ್ರು ತಗೋಗಲ್ಲ ನಮ್ಮ ಸೈಕಲ್ನ, ಹಂಗೆ ಮಾಡ್ಕೊಂಡವನೇ ಅದನ್ನ. ಏನಾಗೈತೆ ನೀನು ಅವತ್ತು ನೋಡಿದ್ದಲ್ಲ ಅದೇ ಕಂಡೀಷನ್ ಅಲ್ಲಿ ಐತೆ. ಇಲ್ಲ ಇಟ್ಟರೆ ಅದು ಹೆಂಗೆ ಅದೇ ಕಂಡೀಷನ್ ಇರುತ್ತೆ ಅದು. ಅಲ್ಲ ಇಟ್ಬಿಟ್ರೆ ಅದು ಹೆಂಗೆ ಅದೇ ಕಂಡೀಷನ್ ಇರುತ್ತೆ ಅಂತ. ಹಂಗೆ ಇರ್ತದೆ. ಗೈಸ್ ಇವಾಗ ನಾವು ಗಗನನ ಬಿಟ್ಟು ಫುಲ್ ಸಿಟಿ ಸುತ್ತ ಹೋಗ್ತಾ ಇದೀವಿ. ಹೋಗಿ ಹೋಗಿ ಆರಾಮಾಗಿ ಹೋಗಿ. ಬಾಯ್. ಟೇಕ್ ರೆಸ್ಟ್. ನೀನು ಎಲ್ಲೂ ಕರ್ಕೋಲ್ಲ ಕಣ ಇನ್ನು. ಮೇಲ್ಗಡೆ ಮಾತ್ರ ನಂತರದು ನನಗೆ ಬೇಕಾದ್ರಲ್ಲ ಬಂದ್ ಕರ್ಕೊಯ್ತಾನೆ. ಅಲ್ಲ ಮೇಲ್ಗಡೆ ಮಾತ್ರ ನಂಗೆ ಅಂತಿರೋದು ಎಲ್ಲೂ ಕರ್ಕೊಂಡು ಹೋಗಲ್ಲ ಅಂತ. ನಾಳೆ ಬೆಳಗಾದ್ರೆ ಅಮ್ಮ ರೆಡಿ ಆಗಮ್ಮ, ಒಂದು ಸ್ವಲ್ಪ ಕೆಲಸ ಇದೆ, ಪ್ಲೀಸ್ ರೆಡಿ ಆಗಮ್ಮ, ನೀನ್ ಇಲ್ದೆ ಮಾಡಕ್ಕಾಗಲ್ಲ. ಏನ್ ಮಾತಾಡ್ತಾಳೆ. ಅದು ನಿಜ ಕಣ, ಅದೇಂಡವು ಅವಳು ಹಂಗೆ ಅನ್ಕೋಬಹುದು. Bro is using head cap. ಇನ್ನು ಯೂಸ್ ಮಾಡಬೇಕು. Come on, hey, I really like that upgrade. Come on, you should do it. ನಾನು ಕರ್ಚೀಫ್ ಹೇಳಿದ್ರೆ ಖರ್ಚು ಪಡ್ಚ 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 ಹುಡುಕ ಹೋಗೋ ಸಿಗುತ್ತೆ. ಎಲ್ಲೋ ಗೊತ್ತಾ, ಚಾಮುಂಡಿ ಬೆಟ್ಟದ ಹತ್ರ ಇದಿಲ್ಲ, ಗಾರ್ಬೇಜ್ ಯಾರ್ಡ್ ಅಲ್ಲಿ ಸಿಗುತ್ತೆ. ಸಿಗಲ್ಲ, ಅದು ಮುಗೀತು ಬಿಡ, ಸಿಗಲ್ಲ. ಇನ್ನೊಂದು ಖರ್ಚಿಪ್ನ ನಾವು ಕೈಲಾಸ ಸೇರಿಸಿದೀವಿ ಗೈಸ್. ದೇವ್ರು ನಮ್ಗೆ ಶಿವನೇ ಒಳ್ಳೆ ಮೆಚ್ಚಿಸ್ತಾನೆ. ನಮ್ಮ ಶಿವ ಮೆಚ್ಚ ಕೆಲಸ ಮಾಡಿದೀವಿ. ಆ್ಯಂಡ್ ಗೈಸ್ ಇವಾಗ ನಾವು ಸಿಟಿಗೆ ಯಾಕೆ ಹೋಗ್ತಿದೀವಿ ಅಂದರೆ, ನನ್ನ ಎನ್ಫೀಲ್ಡು ಕ್ರ್ಯಾಶ್ ಗಾರ್ಡ್ ಹಾಳಾಗಿದೆ. ಸೊ ಒಂದು ಹೊಸ ಕ್ರ್ಯಾಶ್ ಗಾರ್ಡ್ ಹಾಕ್ಸ್ಬೇಕು. ಸೊ ಅದಕ್ಕೆ ವಿ ಬಾಯ್ಸ್ ಆರ್ ಗೋಯಿಂಗ್ ಫಾರ್ ದಿಸ್. ಸೊ ಬನ್ನಿ ಯಾವ ಥರ ಕ್ರ್ಯಾಶ್ ಗಾರ್ಡ್ ಹಾಕ್ತೀವಿ ಅಲ್ಲ. ಎಸ್, ಆ್ಯಂಡ್ ಇವನು ಇವರ ತಂಗಿ ಮಾನಸ್ ಅವರಿಗೆ ಒಂದು ಹೆಲ್ಮೆಟನ್ನು ದಾನ ಈ ರೀತಿಯ ಉಡುಗೆಯಾಗಿ ಕೊಡ್ತಾ ಇದ್ದಾನೆ. ಸೊ ಲೆಟ್ಸ್ ಗೋ ಗೈಸ್. ಈ ಕ್ರ್ಯಾಶ್ ಗಾರ್ಡ್ನ ಟ್ರಯಲ್ ಮಾಡಿದ್ವಿ. ಇನ್ನು 100 ಫೀಟ್ ರೋಡೆಲ್ಲ ರಿಸರ್ಚ್ ಮಾಡಿ ಎಲ್ಲ ಕಡೆ ಇದೆ ಅವೈಲೇಬಲ್ ಇರೋದು. ಸೊ ಇದನ್ನೇ ಹಾಕ್ತಾ ಇದ್ದೀನಿ. ನಾನು ಹಳೆ ಕ್ರ್ಯಾಶ್ ಗಾರ್ಡ್ ಹೆಂಗಾಗಿತ್ತು ಅಂತ ಬಿಚ್ಚಿನ ತೋರಿಸ್ತೀನಿ. ಚೆನ್ನಾಗಿದೆ ಗೈಸ್, ನೋಡಿ ಹೆಂಗೆ ಪಡ್ತಾಗೈತೆ. ಒಂದ್ಸತಿ ಏನೋ ವರ್ಗೈತೆ, ಯಾವುದಕ್ಕೊಂದು ಬೆಂಡಾಗಿತ್ತು, ಅವಾಗ ಜಾಸ್ತಿ ಕಟ್ಟಾಗ್ತಾಯಿದೆ. ರಸ್ಟ್ ಹಿಡಿದು ಹೋಗಿರೋದು. ಇದು ತಗೊಂಡ್ರೆ ಇಷ್ಟ ಹಾಳಾಗಲ್ಲ ಅಂತ. ಈಗ ಹಾಲು ಆಯ್ತು ಕಣ, ಅದು ಗೇಜ್ ಐತೆ ನೋಡಿ ಹಿಡ್ಕೊಂಡು. ಸ್ವಲ್ಪ ಗೇಜ್ ಇದೆ, ಅದು ತುಂಬ ಗೇಜ್ ಜಾಸ್ತಿ ಇದೆ. ಅದು ಏನಕ್ಕೆ ಉಪ್ಪು ಕಳ್ಳೆ ಕೊಡ್ಬೇಕಚ್ಚಿ, ನೀನು ತೂಕಕ್ಕೆ ಹಾಕ್ತೀನಿ ಅಂದರೆ ತಗೋ. ಫೈನಲಿ ಆಫ್ಟರ್ ಆಲ್ಮೋಸ್ಟ್ 8 years ನನ್ನ ಎನ್ಫೀಲ್ಡ್ಗೆ ಹೊಸ ಕ್ರ್ಯಾಶ್ ಗಾರ್ಡ್ ಬರ್ತಾಯಿದೆ. ಚೇಂಜ್ ಮಾಡಿಸ್ಕೊಂಡು ಫೈನಲಿ ಇವತ್ತು ಚೇಂಜ್ ಮಾಡಿಸ್ತೀನಿ. ಇದನ್ನು ಹಾಕ್ಕೊಂಡು ಎಲ್ಲರ ಮಿಸ್ಸಾಗಿ ಬಿದ್ದಿದ್ರೆ ಗಾಡಿ ಟ್ಯಾಂಕ್ ಎಲ್ಲ ಪಡ್ಸಾಗಿರೋದು. ಓಲ್ಡೇ ಮಾಡಲ್ಲ ಅದು. ಅದರ ಆಯಸ್ಸು ಮುಗಿದೋಗಿ ಎಷ್ಟೋ ವರ್ಷ ತಿಥಿ ಆಗೋಗಿದೆ. 2 ವರ್ಷ ತಿಥಿ ಕೂಡ ಆಗಿದೆ ಅದಕ್ಕೆ. 2 ವರ್ಷ ಯೂಸ್ ಮಾಡಿದ್ಯಾ? ಫೈನಲಿ ಅಂದರೆ ಗಾಡಿ ಅಷ್ಟು ಯೂಸ್ ಮಾಡ್ತಾ ಇಲ್ಲ ಗೈಸ್, ಈ ಥರ ಎಲ್ಲ ಯೂಸ್ ಮಾಡ್ತೀನಲ್ಲ, ಇದು ಅಷ್ಟು ಓಡಿಸಲ್ಲ. ಸೊ ಅದಕ್ಕೆ ಅಷ್ಟು ನಿಗಾ ವಹಿಸಿಲ್ಲ. ಅಂದು ಇರಲಿ, ಚೇಂಜ್ ಮಾಡಿಸ್ಬಿಡೋಣ ಅಂತ ಇವತ್ತು ಫ್ರೀ ಇದ್ದೆ ಅಂತ ಸಂಜೆ ಬಂದಿದ್ದೀವಿ ಚೇಂಜ್ ಮಾಡ್ಸೋಕ್ಕೆ. ಇಲ್ಲೋ ನೆನ್ನೆ ತಾನೇ ಕೊಡ್ಸಲ್ಲೋ, ಇದೇನಕ್ಕೋ ಇನ್ನೊಂದು ನೆನ್ನೆ 2 ಹಾಕತ್ತೀಯಾ? ಗೈಸ್, ಶಿವಕುಮಾರ್ ಅವನ ತಂಗಿಗೆ ಹೆಲ್ಮೆಟ್ ತೊಗೋತಾ ಇದ್ದಾನೆ. ಹೆಲ್ಮೆಟ್ ಗಿಫ್ಟ್ ಕೊಡಿಸ್ತಾನಂತೆ. ಆಲ್ರೆಡಿ ಹೇಳಿದ್ದೀವಲ್ವ ಹೆಲ್ಮೆಟ್ಗೆ ನಿನ್ನ ತಂಗಿಗೆ ಹೆಲ್ಮೆಟ್ ತೊಗೋಬೇಕು ಅಂತ. ಸೊ ಹಾಫ್ ಹೆಲ್ಮೆಟ್ ನೋಡ್ತಾ ಇದ್ದಾನೆ. ಯಾವ್ದು ಫೈನಲ್ ಮಾಡ್ತಾನೋ ಗೊತ್ತಿಲ್ಲ. ತಂಗಿಗೆ ಫೋಟೋ ಕಳಿಸ್ಬಿಟ್ಟು ಅಪ್ರೂವಲ್ ತಗೋತಾನೆ. ಮೇಡಮು ಸ್ಯಾಂಕ್ಷನ್ ಮಾಡಿದ್ಮೇಲೆ ತಗೊಳ್ಳೋದು. ಈ ಹೆಲ್ಮೆಟ್ ಫೈನಲ್ ಮಾಡಿದ್ದಾನೆ, ಹಾಫ್ ಹೆಲ್ಮೆಟ್ ಸ್ಟಡ್ಸ್ದು. ಹಾಕ್ತಾಯಿ ನೋಡಿ. ಹ್ಯಾಪಿ ಬರುತ್ತೆ, ಇವತ್ತೊಂದು ಬರುತ್ತೆ. ಯಾವ್ದ್ರಲ್ಲಿ ಬರುತ್ತದು? ನಮ್ಮದು ಸಾಗಾ ಸ್ಟೋರೀಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ ಸರ್. ಸಾಗಾ ಸ್ಟೋರೀಸ್. ಸಾಗಾ ನೋಡಿ ಸಾಗಾ ಸ್ಟೋರೀಸ್ ಅಂತ ಹಾಕಿ ಅದ್ರಲ್ಲಿ ನೆನ್ನೆ ವಿಡಿಯೋ ಬಂದಿರುತ್ತೆ. ಹಾಂ, ನಿಮ್ದು ಇವತ್ತು ಹಾಕಿದ್ರೆ ನಾಳೆ ಬರುತ್ತೆ. ನಾಳೆ ಹಾಕ್ತಾನೆ.
ಸರ್ ಹಿಂಗೆ ಸಾಗರ್ ಸ್ಟೋರೀಸ್ ಅಂತ ಹುಡುಕಿದ್ರೆ ಸಾಗ ಇಲ್ಲ SAG ಫುಲ್ ಹೇಳ್ಕೊಡ್ತಾನೆ. ಎಂಥ ಸಪೋರ್ಟು ಗುರು, ಎಂಥ ಫ್ರೆಂಡ್ ಸಿಕ್ಕೋನೆ ನಮಗೆ. ದೇವರು SAG ಅಂತ ಇದೆಯಲ್ಲ ನಮಗೆ ಅಂತ ಸೃಷ್ಟಿ ಮಾಡಿ ಕಳ್ಸೋನೆ ಅವನ್ನ. ಚಾನಲ್ ಒಳಗೆ ಹೋದ ತಕ್ಷಣ ನಿಮಗೆ ಬೇರೆಯವ್ರ ಚಾನಲ್ನ ಹೆಂಗೆ ತೋರಿಸ್ಕೊಡ್ತಾನೆ ನೋಡಿ. ಅದಕ್ಕೆ ಆ ವಿಡಿಯೋ ಬಂದ ತಕ್ಷಣ ಲೈಕ್ ಮಾಡ್ಬಿಟ್ರೆ ಮುಗೀತು. ಸಬ್ಸ್ಕ್ರೈಬ್ ಮಾಡ್ಬಿಟ್ರೆ ದಿನ ಬರುತ್ತೆ ಇವನು ಹಾಕೋದು. ಕಮ್ಮಿ ಮಾಡಲಿ ಹೆಲ್ಮೆಟ್ಗೆ ಅಂತ ಎಷ್ಟು ಡವ್ ಮಾಡ್ತಾನೆ ನೋಡಿ. ಅಮೃತ್ ಪೆನ್ ನನ್ನ ಮಗ. ಇವ್ರ ಹೆಸರು ಪ್ರಕಾಶ್ ಅಂತ, ಇವ್ರ ತಂದೆ ಹೆಸರು ಪ್ರಕಾಶ್ ಅಂತ. ಫುಲ್ಲು ಬಾಂಧವ್ಯ ಬೆಳೆಸ್ತವ್ರು ಇಲ್ಲಿ. ತುಂಬಾ ನೆಂಟಿದೆ ಅವ್ರೇನಂದ್ರು ಗೊತ್ತಾ, ನಾವೆಲ್ಲ ಹೈಟ್ ಕಮ್ಮಿ ಬಿಡಿ ಸರ್ ಅಂದ್ರು ಶಿವಕುಮಾರ್. ನಿಜ ಬಿಡಿ ಸರ್ ಅಂತ. ದಟ್ ಇಸ್ ಟ್ರೂ. ಇವ್ರಿಗೂ ಎನರ್ಜಿ ಪಾಸ್ ಆಗಿದೆ. ಚಲೋ, ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಟೈಮ್ ಬರ್ತೀವಿ. ಬಾಯ್ ಗೈಸ್. ನಮ್ಗೆ ಇಷ್ಟೆಲ್ಲ ಚೆನ್ನಾಗಿ ಹೆಲ್ಮೆಟ್ ಸರ್ವಿಸ್ ಕೊಡೋರು ಯಾರು ಗೊತ್ತಾ? KP ಮೋಟಾರ್ಸ್ ಅಂತ. ನಿಮಗೆ 100 ಫೀಟ್ ರೋಡಲ್ಲಿ ದೊಡ್ಡದೊಂದು ಮರ ಇದೆ, ಅಲ್ಲಿ KP ಮೋಟಾರ್ಸ್ ಅಂತ ಸಿಗುತ್ತೆ. ಇಲ್ಲಿ ನೋಡಿ KP ಮೋಟಾರ್ಸ್. ನಾವು ಆಲ್ಮೋಸ್ಟ್ ನಮ್ಮ ಮನೇಲಿರೋ ಹೆಲ್ಮೆಟ್ಟು ಈಗ ಶಿವಕುಮಾರ್ಗೆ, ಉದಯ್ಗೆ, ಶೌರಿಂಗ್ಗೆ ಎಲ್ಲನೂ ಇಲ್ಲೇ ತಗೊಂಡಿದ್ದೀವಿ. ತುಂಬ ರೀಸನಬಲ್ ಪ್ರೈಸ್ ಹಾಕೊಡ್ತಾರೆ. ನಿಮಗೆ ಓನರ್ ಮಾತಾಡ್ಬೇಕಂದ್ರೆ ಗೊತ್ತಾಗಿರುತ್ತೆ ನಿಮಗೆ. ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ತುಂಬ ರೀಸನಬಲ್ ಪ್ರೈಸ್ ಹಾಕೊಡ್ತಾರೆ. ನೋ ಆ್ಯಟಿಟ್ಯೂಡ್ ನಥಿಂಗ್, ಬೆಸ್ಟ್ ಪ್ರೈಸಲ್ಲಿ ಹಾಕ್ಕೊಡ್ತಾರೆ. ನಿಮಗೆ ಹೆಲ್ಮೆಟ್ ಬೇಕು ಅಂದರೆ KP ಮೋಟಾರ್ಸ್ ಬನ್ನಿ ಗೈಸ್. ದಿಸ್ ಇಸ್ ನಾಟ್ ಎ ಪ್ರಮೋಷನ್, ನಮ್ಗೆ ಇಷ್ಟ ಆಗಿ ಹೇಳ್ತಾ ಇದ್ದೀವಿ, ನೀವು ಬಂದು ತಗೊಳ್ಳಿ. ಬಾರೋ, ಗೊತ್ತಾಗಲ್ಲ ಬಾರೋ, ಮಕ್ಕ ತೋರಿಸೋ. ಬಾಯ್ ಟಾಟಾ. ಆ್ಯಂಡ್ ಗೈಸ್, ನಮ್ಮ ದಿನ ಇವತ್ತು ಈ ಥರ ಇತ್ತು. ಬೆಳಿಗ್ಗೆ ಅವ್ರು ನಂದವ್ರು ಬಂದಿದ್ರು ಊಟ ಮಾಡಕ್ಕೆ, ಆಮೇಲೆ ಹೋದ್ರು. ಅವ್ರಿಗೆ ವೆಜ್ ನಾನ್ ವೆಜ್ ಎರಡು ಬಡಿಸ್ಕೊಟ್ಟಿದ್ವಿ. ಸೊ ಕಂಪ್ಲೀಟ್ ಹೊಸ ಗಂಡು ಹೆಣ್ಣಿಗೆ ಆತಿಥ್ಯ ಮಾಡಿದ್ವಿ ನಾವು. ಸೊ ಅಷ್ಟೇ, ಇದಾಗಿತ್ತು ನಮ್ ದಿನ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀವಿ ಗೈಸ್. ಅಂಟಿಲ್ ದೆನ್ ನಿಮ್ಗೆ ಪ್ರೀತಿ ಮಾಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಬಾಯ್, ಗುಡ್ ನೈಟ್.